ಕುಂದಾನಗರಿ ಬೆಳಗಾವಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಕಿತ್ತೂರಿನ ನಾವಗೆ ಬಳಿ ಕಾರ್ಖಾನೆಗೆ ಬೆಂಕಿ ಬಿದ್ದಂತಹ ಪ್ರಕರಣ, ಸುಟ್ಟು ಕರಕಲಾಗಿರುವಂತಹ ಕಾರ್ಮಿಕ ಯಲ್ಲಪ್ಪ ಕಾಣಿಸ್ತಾ ಇಲ್ಲ ಅಂತೇಳಿ ಕುಟುಂಬಸ್ಥರು ಅಳ್ತಾ ಇದ್ರು. ಅಗ್ನಿ ಅವಘಡದ ಸಂದರ್ಭದಲ್ಲಿ ಲಿಫ್ಟ್ನಲ್ಲಿ ಯಲ್ಲಪ್ಪ ಸಿಲುಕೊಂಡಿದ್ರು. 19 ವರ್ಷ ಮಾರ್ಕಂಡೇಯ ನಗರದ ನಿವಾಸಿ ಯಲ್ಲಪ್ಪ. ಲಿಫ್ಟ್ನಲ್ಲಿ ಕೇವಲ ಮೂಳೆ ಮಾತ್ರ ಪತ್ತೆಯಾಗಿದೆ. ಇಡೀ ದೇಹ ಸುಟ್ಟು ಕರಕಲಾಗಿರುವಂಥದ್ದು. ಕ್ರೇನ್ ಮೂಲಕ ಗೋಡೆಯನ್ನು ಒಡೆದು ಲಿಫ್ಟನ್ನು ತಲುಪಿದ್ರು ಸಿಬ್ಬಂದಿ. ಕಿತ್ತೂರಿನ ನಾವಗೆಯಲ್ಲಿ ಈ ಘಟನೆ ಸಂಭವಿಸಿರುವಂಥದ್ದು. ಮತ್ತೊಂದು ಕಡೆ ಆ ಯಲ್ಲಪ್ಪ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಕಾರ್ಯಾಚರಣೆ ಹೇಗಿತ್ತು ಅನ್ನೋದರ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಸೆಕೆಂಡ್ ಶಿಫ್ಟಿಗೆ ಹೋಗಿದ್ರು ಯಲ್ಲಪ್ಪ. ಇಷ್ಟೊತ್ತಾದರೂ ಮನೆಗೆ ಬಂದಿರಲಿಲ್ಲ ಅಂಥೇಳಿ ಕುಟುಂಬಸ್ಥರು ಅಳ್ತಾ ಇದ್ರು. ಯಲ್ಲಪ್ಪ ನಾಪತ್ತೆಯಾಗಿದ್ದಾರೆ, ಹುಡುಕೊಡಬೇಕು ಅಂಥೇಳಿ ಪೊಲೀಸರ ದುಂಬಾಲು ಬಿದ್ದಿದ್ರು. ಈ ಸಂದರ್ಭದಲ್ಲಿ ಶೋಧ ಕಾರ್ಯಾಚರಣೆಯಲ್ಲಿ ಯಲ್ಲಪ್ಪ ಅವರ ಮೃತದೇಹ ಸಿಕ್ಕಿದೆ. ಸುಟ್ಟು ಕರಕಲಾದಂತಹ ಸ್ಥಿತಿಯಲ್ಲಿ ಆ ಮೃತದೇಹ ಇದೆ. ದೇಹದ ಅಸ್ಥಿ ಪಂಜರವನ್ನು ಬಿಟ್ಟು ಬೇರೆ ಏನು ಕೂಡ ಉಳಿದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಏನು ನಾವಯ್ಯ ಅಗ್ನಿ ದುರಂತ ಆಗಿರುವಂಥದ್ದು. ಅಗ್ನಿ ದುರಂತದಲ್ಲಿ ಯಲ್ಲಪ್ಪ ಅಂತ ಒಂದಿಷ್ಟು ಕಳೆಬರ ಸಿಗ್ತಾ ಇದೆ. ಆದರೆ ಇನ್ನೂ ಕೂಡ ಅಧಿಕಾರಿಗಳು ಕನ್ಫರ್ಮ್ ಮಾಡಬೇಕಾಗಿರುವಂಥದ್ದು ಅವ್ರದೇ ಅಲ್ಲ ಅಂತೇಳಿ ಈಗಾಗಲೇ ಫಾರೆನ್ಸಿಕ್ ತಂಡದವರು ಕೂಡ ಬಂದರು. ಈಗ ನಮ್ಮ ಜೊತೆ ಪ್ರತ್ಯಕ್ಷದರ್ಶಿ ಏನು ಯಲ್ಲಪ್ಪನ ಜೊತೆ ಕೆಲಸ ಮಾಡ್ತಾ ಇದ್ರು ಅವರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಏನು ನಿಮ್ಮ ಹೆಸರು? ಸರ್ ನನ್ನ ಹೆಸರು ವಿಠಲ್ ಅಂತ, ವಿಠಲ್ ಶಾಪುರ್ಕರ್ ಅಂತ. ಏನು ವಿಠಲ್, ಏನೇನಾಯ್ತು ಅಲ್ಲಿ? ಸರ್ ಏನಿಲ್ಲ ಸರ್, ಇಲ್ಲಿ ಲಿಫ್ಟ್ದಾಗ ಅದು ಶಾರ್ಟ್ ಸರ್ಕ್ಯೂಟ್ ಆತ್ರ. ಅದು ಶಾರ್ಟ್ ಯಲ್ಲಪ್ಪ ಅಲ್ಲೇ ಇದ್ದಿರ ಅವಂಗ ಎಕ್ದಮ್ಮ ಮೈ ಮೇಲೆ ಬೆಂಕಿ ಬಂತ್ರಿ. ಅವಂಗ ಏನು ಮಾಡೋದು ತಿಳಿಲಿಲ್ಲ ರೀ. ಅವ ಅಲ್ಲೇ ಸಡನ್ಲಿ ಅಲ್ಲಿ ತಳ್ಕೊಂತ ಅಲ್ಲಿ ಇದಾಗ್ಬಿಟ್ರಿ. ಅಲ್ಲಿ ನರಮ ಆಗಿಬಿಟ್ರಿ. ಅಲ್ಲಿ ಬೆಂಕಿ ಹತ್ತಿತ್ತು ಮೈಗೆ. ಮೈ ಬೆಂಕಿ ಹತ್ತಿದ್ರು. ಏನು ಅನ್ನತಿದ್ದೆ, ಏನೋ ಮಾತಾಡೋದು, ಏನೋ ಹೇಳಿದ, ಒದಿರೋದ, ಚೀರಾಡೋದು ಏನಾರ? ಅಣ್ಣ ನಾನು ಇದನ್ನ ಮಾಡೋಣ ನೀ ಜಿಗಪ್ಪ, ನಾ ಮುಂದೆ ನಾನು ನೋಡ್ತೇನೆ ಅಂತನ್ರಿ. ಅಣ್ಣ ನಾವು ಅದು ಮಾಡಲಿಲ್ಲ ನಾವು ಅಲ್ಲಿ ಇಲ್ಲಿ ಮಾಡಲಿಲ್ಲ, ಜಿಗಿಲಿಲ್ಲ ನಾವು ಅಲ್ಲಿ ಕುಂತು ಬಿಟ್ರಿ ಅವ್ನು ತೆಳಗಾರಿ. ಮತ್ತು ಅದು ಅಜುಕ್ ಬಜುಕ್